ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಇತ್ತೀಚೆಗೆ ಜ್ಯೋತಿಷಿಗಳು ಜ್ಯೋತಿಷ್ಯ ಹೇಳೋದನ್ನ ಬಿಟ್ಟು ಬೇರೆ ಬೇರೆ ಕಾರಣಗಳಿಗೆ ಸುದ್ದಿ ಆಗ್ತಾ ಇರೋದು ನಿಜಕ್ಕೂ ದುರಂತದ ವಿಚಾರ. ಯಾಕಂದ್ರೆ ಜ್ಯೋತಿಷ್ಯ ಹೇಳುವವರನ್ನ ಜನರು ಬೇಗನೆ ನಂಬಿ ಬಿಡ್ತಾರೆ. ಹಾಗೆ ತಮ್ಮ ಜೀವನದ ಸಮಸ್ಯೆಗಳನ್ನ ಅವರ ಹತ್ರ ಹೇಳಿಕೊಂಡು ಪರಿಹಾರಕ್ಕಾಗಿ ಅಂಗಲಾಚಿ ಬಿಡ್ತಾರೆ. ಆದರೆ ಸಮಸ್ಯೆ ಹೇಳಿಕೊಂಡು ಬಂದ ಮಹಿಳೆಯರನ್ನ ಕೆಟ್ಟದಾಗಿ ನಡೆಸಿಕೊಳ್ಳುವ ಪ್ರವೃತ್ತಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಹಲವು ಜ್ಯೋತಿಷಿಗಳು ಈಗಾಗಲೇ ಅತ್ಯಾಚಾರ, ಲೈಂಗಿಕ ಕಿರುಕುಳದ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಮಾನ ಕಳ್ಕೊಂಡು ಜ್ಯೋತಿಷ್ಯ ಹೇಳೋದನ್ನೂ ಬಿಟ್ಟು ಎಲ್ಲೆಲ್ಲೋ ಕಣ್ಮರಿಯಾಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೇವಲ ಭವಿಷ್ಯ ಹೇಳುವವರದ್ದೇ ವಿಡಿಯೋಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಆದರೆ ಎಲ್ಲರೂ ನಿಖರವಾಗಿ ಭವಿಷ್ಯ ಹೇಳ್ತಾರಾ ಗೊತ್ತಿಲ್ಲ. ಆದರೆ ಆ ಭವಿಷ್ಯ ಹೇಳುವವರನ್ನ ನಂಬಿಕೊಂಡು ಹೋಗುವಂಥ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರುವಂಥ ಪ್ರವೃತ್ತಿ ಇದೆಯಲ್ಲ, ಅದು ಜ್ಯೋತಿಷಿಗಳ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡ್ತಾ ಇದೆ. ಇದರಿಂದ ಜನರಿಗೆ ಯಾವ ಜ್ಯೋತಿಷಿಗಳನ್ನು ನಂಬೋದು ಅನ್ನುವಂಥ ಒಂದು ಆತಂಕ ಕೂಡ ಶುರುವಾಗ್ಬಿಟ್ಟಿದೆ. ಅದರಲ್ಲೂ ಮಹಿಳೆಯರು ಜ್ಯೋತಿಷಿಗಳನ್ನ ಹುಡುಕೊಂಡು ಹೋಗೋದಕ್ಕೆ ಹೆದರುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಿರುವಾಗ ಮತ್ತೊಬ್ಬ ಜ್ಯೋತಿಷಿಯನ್ನ ಅತ್ಯಾಚಾರದ ಆರೋಪದ ಅಡಿಯಲ್ಲಿ ಇದೀಗ ಬಂಧಿಸಲಾಗಿದೆ. ಹಾಗಿದ್ರೆ ಯಾರು ಆ ಜ್ಯೋತಿಷಿ, ಯಾರನ್ನ ಅತ್ಯಾಚಾರ ಮಾಡಿದ್ರು ಅನ್ನೋದನ್ನ ಹೇಳ್ತೀವಿ ಕೇಳಿ. ಇವರು ಮಹಾರಾಷ್ಟ್ರದ ಖ್ಯಾತ ಸೆಲೆಬ್ರಿಟಿ ಜ್ಯೋತಿಷಿ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಮುಖಂಡರ ಜ್ಯೋತಿಷ್ಯವನ್ನ ಹೇಳಿ ವ್ಯಾಪಕವಾಗಿ ಖ್ಯಾತಿಯನ್ನ ಗಳಿಸಿಕೊಂಡಿದ್ದಾರೆ. ಪ್ರಮುಖ ರಾಜಕೀಯ ನಾಯಕರ ಭವಿಷ್ಯ ನುಡಿಯುವ ಮೂಲಕ ಸುದ್ದಿಯಾಗಿದ್ದ ಸ್ವಯಂ ಘೋಷಿತ ದೇವಮಾನವ ಜ್ಯೋತಿಷಿ ಕ್ಯಾಪ್ಟನ್ ಅಶೋಕ್ ಕಾರತ್ನನ್ನ ಅತ್ಯಾಚಾರದ ಆರೋಪದ ಅಡಿ ನಾಸಿಕ್ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಪೂಜೆ, ಜ್ಯೋತಿಷ್ಯ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಕೇಳಿ ಬರುವ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಡ್ರಗ್ಸ್ ಕೊಟ್ಟು ಬೆದರಿಸಿ ಲೈಂಗಿಕವಾಗಿ ಈತ ಬಳಸಿಕೊಳ್ತಾ ಇದ್ದ. ಮಹಿಳೆಯೊಬ್ಬರ ಜೊತೆಗಿನ ಅಶ್ಲೀಲ ವಿಡಿಯೋ ಒಂದು ವೈರಲ್ ಆದ ಬೆನ್ನಲ್ಲೇ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ. 35 ವರ್ಷದ ಮಹಿಳೆಯೊಬ್ಬರು ನೀಡಿದಂಥ ದೂರಿನ ಅನ್ವಯ ನಾಸಿಕ್ ಅಪರಾಧ ವಿಭಾಗದ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಈ ಖರತ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಂತ್ರಸ್ತ ಮಹಿಳೆ ಮೇಲೆ ಈ ಜ್ಯೋತಿಷಿ 2022 ಮತ್ತು 2025 ನಡುವೆ ನಿರಂತರವಾಗಿ 3 ವರ್ಷ ಅತ್ಯಾಚಾರವನ್ನು ಎಸಗಿದ್ದ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ತನಿಖೆಯ ವೇಳೆ ಆರೋಪಿ ಸಮಾಜದ ಪ್ರಭಾವಿ ಮಹಿಳೆಯರೂ ಸೇರಿದಂತೆ ಒಟ್ಟು 58 ಮಹಿಳೆಯರ ಅಶ್ಲೀಲ ವಿಡಿಯೋಗಳನ್ನು ರಹಸ್ಯವಾಗಿ ಚಿತ್ರೀಕರಿಸಿಕೊಂಡು ತಮ್ಮ ಮೊಬೈಲ್ಗಳಲ್ಲಿ ಇಟ್ಕೊಂಡಿರೋದು ಪತ್ತೆಯಾಗಿದೆ. ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂತ ಒಂದು ಪ್ರಕರಣ ಇದು. ಇನ್ನು ಸರ್ಕಾರವಾಡ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದ್ದು ಇವರ ಆಸ್ತಿಯ ಬಗ್ಗೆಯೂ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ. ನಿವೃತ್ತ ಅಧಿಕಾರಿ ಹಾಗೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದ್ದಾರೆ ಅಂತ ಜನರು ಇವರನ್ನ ತುಂಬಾನೇ ನಂಬಿದ್ರು. ಆ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡಂಥ ಈತ ಹಲವು ಮಹಿಳೆಯರ ಮೇಲೆ ಆಧ್ಯಾತ್ಮ ಮತ್ತು ಧಾರ್ಮಿಕತೆಯ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ. ಅಂಧ ಶ್ರದ್ಧಾ ನಿರ್ಮೂಲನ್ ಸಮಿತಿ ಅಂದ್ರೆ ANISA ಈ ಜ್ಯೋತಿಷಿ ವಿರುದ್ಧ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈ ವ್ಯಕ್ತಿ ಸರಿ ಇಲ್ಲ, ಈತನ ಬಳಿ ಹೋದಂತ ಮಹಿಳೆಯರಿಗೆ ಸೇಫ್ಟಿ ಇಲ್ಲ ಅಂತ ಹೇಳಿ. ಮರ್ಚೆಂಟ್ ನೇವಿಯಲ್ಲಿ ಅಧಿಕಾರಿಯಾಗಿದ್ದಂಥ ಖಾರತ್ ನಿವೃತ್ತಿಯ ನಂತರ ಶಿವನಿಕಾ ಟ್ರಸ್ಟ್ ಅನ್ನು ಆರಂಭಿಸಿ ಜ್ಯೋತಿಷ್ಯದ ಹೆಸರಿನಲ್ಲಿ ಕೌಟುಂಬಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಬರುವಂತ ಮಹಿಳೆಯರಿಗೆ ಅಮಲು ಪದಾರ್ಥವನ್ನ ಕೊಟ್ಟು ಸಂಮೋಹನಗೊಳಿಸ್ತಾ ಇದ್ದ, ಅಂದ್ರೆ ಪ್ರಜ್ಞೆ ತಪ್ಪಿಸ್ತಾ ಇದ್ದ. ಬಳಿಕ ಮಾಟ ಮಂತ್ರದ ಭಯ ಹುಟ್ಟಿಸಿ ಪತಿಯನ್ನ ಕೊಲ್ಲೋದಾಗಿ ಬೆದರಿಸಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗ್ತಾ ಇದ್ದ ಅಂತ ಪೊಲೀಸರು FIR ನಲ್ಲಿ ದಾಖಲಿಸಿದ್ದಾರೆ. ಅಂದ್ರೆ ಕೆಲವೊಂದಷ್ಟು ಮಹಿಳೆಯರನ್ನ ಎನ್ಕ್ವೈರಿ ಮಾಡಿದಾಗ ಈತ ಏನೇನೆಲ್ಲ ಮಾಡ್ತಾ ಇದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಆಲ್ರೆಡಿ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ಆರೋಪಿ ಇನ್ನೊಂದು ಕೆಲಸ ಕೂಡ ಮಾಡಿದ್ದಾನೆ. ಏನಪ್ಪಾ ಅಂದ್ರೆ ತನ್ನ ಕಚೇರಿಯಲ್ಲಿ, ಅಂದ್ರೆ ಜ್ಯೋತಿಷ್ಯವನ್ನ ಕೇಳೋಕೆ ಬರುವಂಥ ಒಂದು ಕಚೇರಿಯಲ್ಲಿ ಗುಪ್ತವಾಗಿ CCTV ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಮಹಿಳೆಯರ ಅಸಭ್ಯ ವಿಡಿಯೋಗಳನ್ನು ಚಿತ್ರೀಕರಣ ಮಾಡ್ತಾ ಇದ್ದ. ಪೊಲೀಸರು ಈ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಾಗ ಪೆನ್ ಡ್ರೈವ್ನಲ್ಲಿ ಸುಮಾರು 58 ವಿವಿಧ ಮಹಿಳೆಯರ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯದ ದೃಶ್ಯಗಳಿರೋದು ತನಿಖೆ ವೇಳೆ ಪತ್ತೆಯಾಗಿದೆ. ಆ ದೃಶ್ಯಗಳನ್ನು ನೋಡಿದಾಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಏನಪ್ಪ ಇವನ್ ನೋಡಿದ್ರೆ ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಭವಿಷ್ಯವನ್ನ ಹೇಳ್ತಾನೆ, ಆದರೆ
ಇವನ ಭವಿಷ್ಯವೇ ಈ ರೀತಿಯಾಗಿ ಇದೆಯಲ್ಲ ಅಂಥೇಳಿ ಆಶ್ಚರ್ಯ ಪಡ್ತಾರೆ. ಈಗ ಈತನ ಅಸಲಿ ಮುಖ ಜಗತ್ತಿಗೆ ಗೊತ್ತಾಗಿದೆ. ಹೀಗಾಗಿ ಈತನ ಹಿನ್ನೆಲೆ ಏನು, ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಬರ್ತಿದ್ದಾನೆ, ಇನ್ನು ಯಾರೆಲ್ಲ ಈತನ ವಂಚನೆಗೆ ಒಳಗಾಗಿದ್ದಾರೆ, ಯಾರ್ಯಾರು ಏನೇನು ಕಳ್ಕೊಂಡಿದ್ದಾರೆ, ಜೊತೆಗೆ ಅಷ್ಟು ದೊಡ್ಡ ಮಟ್ಟದ ಒಂದು ಆಸ್ತಿ ಹೇಗೆ ಸಂಪಾದನೆ ಮಾಡ್ದ, ಈ ಥರದ ಒಂದಷ್ಟು ಅನುಮಾನಗಳು ಹುಟ್ಕೊಂಡಿರೋದ್ರಿಂದಾಗಿ ಆ ಎಲ್ಲ ಆ್ಯಂಗಲ್ಗಳಲ್ಲೂ ಪೊಲೀಸರು ತನಿಖೆಯನ್ನು ಇದೀಗ ಕೈಗೊಂಡಿದ್ದಾರೆ. ಸಂತ್ರಸ್ತ ಮಹಿಳೆ 35 ವರ್ಷದ ಮಹಿಳೆ ಕೊಟ್ಟಂತಹ ದೂರಿನಿಂದ ದಶಕಗಳ ಕಾಲ ದಂಧೆ ಈಗ ಬೆಳಕಿಗೆ ಬಂದಿದೆ. ಬಂಧಿತನಿಂದ 58 ಮಹಿಳೆಯರ ರಹಸ್ಯ ವಿಡಿಯೋಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಪ್ರಕರಣ ಸದ್ಯಕ್ಕೆ ಮಹಾರಾಷ್ಟ್ರದಾದ್ಯಂತ ಭಾರೀ ಸಂಚಲನವನ್ನು ಮೂಡಿಸಿದೆ.